ಚಾಪ್ಟರ್ 2 ಇದನ್ನ ಟ್ರೈಲರ್ ಲಾಂಚ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ. ಇದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದೀರಿ. ಹಾರ್ಟ್ ವಾರ್ಮಿಂಗ್ ಥ್ಯಾಂಕ್ಸ್ ಟು ಯು ಸರ್ ಆ್ಯಂಡ್ ವೆಲ್ಕಮ್. 1989 ಯುದ್ಧಕಾಂಡ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ. ಸೊ ಐ ಆಮ್ ನೋ ವೇರ್ ಇನ್ ಫ್ರಂಟ್ ಆಫ್ ಯು ಬಟ್ ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್. ಸೊ ಯುದ್ಧಕಾಂಡ ಚಾಪ್ಟರ್ 2 ಈ ಪಯಣ ಏನಿತ್ತು ಅತ್ಯಂತ ರೋಚಕವಾದಂತಹ ಪಯಣ. ಯಾಕಂದ್ರೆ ಎಲ್ಲೋ ಮೂಲೆಯಲ್ಲಿ ಒಂದು ಪೀಸ್ ಆಫ್ ಪೇಪರ್ ಪೆನ್ ಹಿಡ್ಕೊಂಡು ನಾವೇನೋ ಬರೆದಿರ್ತೀವಿ, ಅದು ಪೂರ್ತಿ ಪ್ರೋಸೆಸ್ ಆಗಿ ನಮ್ಮ ಎದುರುಗಡೆನೆ ಇಷ್ಟು ದೊಡ್ಡದಾಗಿ ನಿಲ್ಲುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ರೋಮಾಂಚನಕಾರಿ ಪ್ರಕ್ರಿಯೆ. ಎಲ್ಲೋ ಒಂದಿನ ಮೂಲೆಯಲ್ಲಿ ಕೂತು ಬರೆದಿದ್ದು ಇವತ್ತು ಇಷ್ಟು ದೊಡ್ಡ ಪ್ರಾಡಕ್ಟ್ ಆಗಿ ನಮ್ಮ ಮುಂದೆ ನಿಲ್ಲೋದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಜಯ್ ರಾವ್ ಪ್ರೊಡಕ್ಷನ್ಸ್, ಕೃಷ್ಣ ಅಜಯ್ ರಾವ್ ಅವರು. ಸೊ ನನಗೊಬ್ರು ಅತ್ಯದ್ಭುತವಾದಂತಹ ಹೀರೋ ಸಿಗ್ತಾರೆ ಅಂತ ಹೋಗಿದ್ದೆ, ಬಟ್ ಹೀರೋ ಜೊತೆ ಪ್ರೊಡ್ಯೂಸರು ಸಿಕ್ಬಿಟ್ರು. ದಟ್ ವಾಸ್ ಮೈ ಲಕ್ ಆನ್ ದಟ್ ಡೇ. ನಾನು ಕತೆ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋವಂಥ ಸೆನ್ಸಿಬಿಲಿಟಿ ಅವರಲ್ಲಿದ್ದು ಅದನ್ನ ಅವ್ರು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರಿಗಿಂತ ಮುಂಚೆ ಯಾರೋ ಒಬ್ರಿಗೋ ಒಂದೇ ಒಂದು ಪ್ರೊಡ್ಯೂಸರ್ ನಾನು ಕತೆ ಹೇಳಿದ್ದೆ. ಅವ್ರು ಹೇಳಿದ್ರು, ಏನ್ ಸರ್ ಬರೀ ಕಥೆನೇ ಇದೆಯಲ್ಲ ಅಂತ. ಅಂದ್ರೆ ಬೇರೆ ಏನೂ ಇಲ್ಲ, ಅದು ಹೌದು ಸರ್ ಕಥೆನೇ ಇದೆ, ಅದೇ ಅಲ್ವಾ ಸಿನಿಮಾ. ಸೊ ಅದಾಗಿ ನಾನು ಕತೆ ಹೇಳೋದು ನಿಲ್ಲಿಸಿದ್ದೆ. ಯಾಕಂದ್ರೆ ಎಲ್ಲಾ ಪಾತ್ರಗಳು ಸುಮಾರು 30% 30 to 35 ಅಲ್ವಾ ಸರ್, ಅಷ್ಟು ಪರ್ಸೆಂಟ್ ಸಿನಿಮಾದಲ್ಲಿ ಅಜಯ್ ಸರ್ ಇಲ್ಲ. ಸೊ ಈ ತರ ಸ್ಕ್ರಿಪ್ಟ್ ನ ಯಾರು ಹೋಗ್ತಾರೆ? ಐ ವಾಸ್ ವೆರಿ ಕನ್ಫ್ಯೂಸ್ಡ್. ನಾನು ಕತೆ ಹೇಳ್ತಿರ್ಲಿಲ್ಲ, ಬಟ್ ಆಮೇಲೆ ಅಜಯ್ ಸರ್ ಪರಮೇಶ್ವರ್ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿ ಕತೆ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ಟೈಟಲ್ ಟೀಸರ್ ಅಂತ ಒಂದು ಬಿಟ್ಟಿದ್ವಿ, ಅಲ್ಲಿಂದ ಇವತ್ತಿನವರೆಗೂ ವಂಡರ್ಫುಲ್ ಟೀಮ್ ವರ್ಕ್. ನಾನು ಇವತ್ತು ಕೇವಲ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ನಿಂತಿಲ್ಲ, ನನ್ನ ಇಡೀ ಟೆಕ್ನಿಕಲ್ ತಂಡದ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿ ತುಂಬಾ ಹಂಬಲ್ ಆಗಿ ನಿಂತ್ಕೊಂಡು ಮಾತಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಎಲ್ಲರನ್ನೂ ಈ ವೇದಿಕೆ ಮೇಲೆ ಥ್ಯಾಂಕ್ ಮಾಡೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಪ್ರತಿ ಸ್ಟೇಜಲ್ಲೂ ನಮ್ಮ ಜೊತೆಗೆ ನಿಂತಿರೋರು ನಮ್ಮ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಅಂಡ್ ಎವ್ರಿಬಡಿ, ದ ಹೋಲ್ ಟೀಮ್. ಮೊದಲಿಗೆ ನಮ್ಮ DOP ಕಾರ್ತಿಕ್ ಶರ್ಮಾ. ಸೊ ನಾವು ಪೇಪರ್ ಮೇಲೆ ಅಥವಾ ಸ್ಕ್ರಿಪ್ಟ್ ಮೇಲೆ ಆಕ್ಟರ್ಗಳ ಮೂಲಕ ಒಂದು ಕತೆ ಹೇಳ್ತಾ ಇದ್ರೆ, ಪ್ರತಿ ಫ್ರೇಮ್ ಮೂಲಕ ಅವ್ರು ಇನ್ನೊಂದು ಕತೆ ಹೇಳ್ತಾ ಹೋಗಿದ್ದಾರೆ. ಸೊ ವೆರಿ ಥ್ಯಾಂಕ್ಸ್ ಟು ಯು. ಅದಾಗಿ ಈ ಸಿನಿಮಾ 90% ಆಲ್ಮೋಸ್ಟ್ ನಡೆದಿರೋದು ಸೆಟ್ಸ್ ಅಲ್ಲಿ. ಅಂದ್ರೆ ಪ್ರತಿಯೊಂದು ಸೆಟ್ ಅನ್ನು ಲೊಕೇಶನ್ ನಮ್ಮ ಕಂಟ್ರೋಲ್ಗೆ ತಗೊಳ್ಳುವಂತಹ ಒಂದು ಅನಿವಾರ್ಯತೆ ಇತ್ತು, ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ. ಸೊ ಪ್ರತಿ ಫ್ರೇಮ್ ಕೂಡ ಸೊಗಸಾಗಿ ಕಾಣೋ ಹಾಗೆ ಅದನ್ನ ಅಲಂಕಾರ ಮಾಡಿದವರು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್. ಅಮರ್ ಸರ್, ನಿಮಗೂ ಧನ್ಯವಾದಗಳು. ಅದಾಗಿ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದ ಮೂವಿ ನಮ್ಮ ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು. ಸೊ ಅವರು ಇನ್ನೊಂದು ಕತೆ ಹೇಳಿದ್ದಾರೆ, ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅವರೇ ಹೇಳ್ತಿದ್ರೆ ಈಸ್ ಅನ್ ಇನ್ವಿಸಿಬಲ್ ಎಡಿಟರ್. ಎಲ್ಲೂ ನಾವು ಮೋಟಿವ್ ಇಲ್ಲದೆ ಯಾವ ಕಟ್ಟನ್ನು ಅವ್ರು ಹಾಕಿಲ್ಲ, ರ್ಯಾಂಪ್ ಮಾಡಿಲ್ಲ, ವೈಟ್ ಫ್ಲಾಶಸ್, ಡಿಸಾಲ್ವ್ ಈ ತರ ಯಾವುದೂ ಸಿನಿಮಾದಲ್ಲಿಲ್ಲ. ಇಟ್ಸ್ ಎ ನೀಟ್ ನೆರೇಟಿವ್ ಅಂತ ಏನಾದ್ರು ಅನ್ಸ್ಕೊಂಡ್ರೆ ನಾಳೆ ಅದು ಸಂಪೂರ್ಣ ಕ್ರೆಡಿಟ್ಸ್ ಶ್ರೀ ಸರ್ ಹೋಗುತ್ತೆ. ಶ್ರೀ ಸರ್, ಥ್ಯಾಂಕ್ಸ್ ಟು ಯು. ಅದಾಗಿ ಅಜಯ್ ಸರ್ ಅವರ ತಂಡ ಆ್ಯಂಡ್ ಕಾಸ್ಟ್ಯೂಮ್ ಮೇಕಪ್ ತಂಡ, ಮುತ್ತಣ್ಣ ಅವರಿದ್ದಾರೆ, ಕುಮಾರ್ ಸರ್ ಇದ್ದಾರೆ. ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಅದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಮಂಜುನಾಥ್ ನಿಂಗಾಣಿ ಅವರಿದ್ದಾರೆ. ಅದಾಗಿ ಪ್ರೊಡಕ್ಷನ್ ಕಂಟ್ರೋಲರ್, ಕಂಪ್ಲೀಟ್, ಆ ಪದ ಸ್ವಲ್ಪ ಕಮ್ಮಿ ಆಗ್ತಿದೆ ಅನಿಸುತ್ತೆ, ಕಂಪ್ಲೀಟ್ ಕಂಟ್ರೋಲರ್ ಪರಮೇಶ್ ಸರ್ ಇದ್ದಾರೆ. ನಮ್ಮ ಕಮರಟು ಚೆಕ್ ಪೋಸ್ಟ್ ಡೈರೆಕ್ಟರ್ ಅವರು ಡೈರೆಕ್ಟರ್ ಆಗಿದ್ರು ಅವರು ನಮ್ಮ ವಿಷನ್ ಕೆಲಸ ಮಾಡಿದ್ದಾರೆ, ಅದಕ್ಕೂ ದೊಡ್ಡ ಮನಸ್ಸು ಬೇಕು ಸರ್, ಥ್ಯಾಂಕ್ ಯು. ಅದಾಗಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಬಿ ಕೃಷ್ಣ ಅವರಿದ್ದಾರೆ. ಅವರು ಕೂಡ ಪ್ರತಿ ಹಂತದಲ್ಲಿ ಹಳೆ ಅಂದ್ರೆ ಮೊದಲನೇ ನಾವು ಯುದ್ಧಕಾಂಡ ಚಾಪ್ಟರ್ 1 ಅಂದ್ರೆ ಏನು ಅಂತ ಕೇಳ್ತಿರ್ತಾರೆ. ಚಾಪ್ಟರ್ 1 ರವಿ ಸರ್ದೆ, ಆಮೇಲೆ ನಮ್ದೇನಿದ್ರು ಆಮೇಲೆ. ಸೊ ಅದಕ್ಕೆ ಅನಿಲ್ ಸರ್ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು, ಇದಕ್ಕೆ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಕೋಇನ್ಸಿಡೆನ್ಸ್. ಅವರ ಮಗ ಅನಿಲ್ ಸರ್. ಸೊ ಅವರಿಗೂ ಧನ್ಯವಾದಗಳು. ಹಾಗೆ ಇನ್ಯಾರಾದ್ರೂ ಹೆಸರು ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಮುಸ್ಬಾನೆ. ಸೊ ಇನ್ನವರು ನಮ್ಮ ಆಕ್ಟರ್ಸ್, ಅಫ್ಕೋರ್ಸ್ ಫಸ್ಟಿಗೆ ಅಜಯ್ ಸರ್. ಅಂದ್ರೆ ನಾನು ನೆರೇಷನ್ ಮಾಡುವಾಗಲೇ ಹೆದರ್ಕೊಂಡು ಅವ್ರ ಹತ್ರ ಹೇಳಿದ್ದೆ, ಸರ್ ಇದರಲ್ಲಿ ಎಂಟ್ರಿ ಅಂತಿರಲ್ಲ, ನಿಮ್ಗೊಂದು ಇಂಡಿವಿಜುವಲ್
ಅಂದರೆ ಒಂದು ಸೆನ್ಸೇಷನಲಿಸಮ್ ಬೇಕಾಗಿರೋ ಡೈಲಾಗ್ ಇರಲ್ಲ, ಓಕೆ ಅಲ್ವಾ, ನೀವು ಕತೆ ಹೇಳಿ ಅಷ್ಟೇ ಹೇಳಿದ್ದವರು. ಸೊ ಅಷ್ಟೇ ಬೇಕಾಗಿದ್ದು, ಅದಕ್ಕೆ ಕಂಪ್ಲೀಟ್ ಪಾತ್ರವಾಗಿ ಅಂದರೆ ಭರತ್ ಅಂತ ಒಂದು ಹೆಸರಿಡೋದಕ್ಕೂ ಒಂದು ಹಿಂದೆ ಕಾರಣ ಇದೆ. ಭ ಅಂದರೆ ಜ್ಞಾನ, ಅದನ್ನ ಅರಸ್ತಾ ಹೋಗೋನು ಭರತ. ಸೊ ಇದರಲ್ಲೂ ಅವನು ನ್ಯಾಯ ಅನ್ನೋ ಬೆಳಕನ್ನು ಅರಸ್ತಾ ಹೋಗ್ತಾನೆ. ದಟ್ಸ್ ವೈ ಹಿ ಈಸ್ ಕಾಲ್ಡ್ ಭರತ್ ಇನ್ ದ ಮೂವಿ. ಸೊ ಅದಕ್ಕೆ ಕಂಪ್ಲೀಟ್ ಜೀವ ತುಂಬಿರೋರು ಅಜಯ್ ಸರ್ ಥ್ಯಾಂಕ್ ಯು ಸೋ ಮಚ್. ಅದು ಥ್ಯಾಂಕ್ ಯು ಅನ್ನೋ ತುಂಬ ಕಮ್ಮಿ ಆಗಿದೆ, ಬಟ್ ಐ ಡೋಂಟ್ ಹ್ಯಾವ್ ಅದರ್ ವರ್ಡ್, ಸಾರಿ. ಅದಾಗಿ ನಾಗಾಭರಣ ಸರ್ ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆದರೆ ಜಡ್ಜ್ ಅಂದರೆ ಯಾವಾಗಲೂ ಯೂಶಲಿ ಸಿನಿಮಾಸಲ್ಲಿ ಪ್ರೊಸೀಡ್, ಕಂಟಿನ್ಯೂ, ಅಡ್ಜಂಟ್ ಇಷ್ಟೇ ಇರುತ್ತೆ, ಬಟ್ ಹಾಗಲ್ಲ. ಇದರಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ನೆರೇಟಿವ್ ಅಲ್ಲಿ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಸರ್, ನಿಮಗೂ ಧನ್ಯವಾದಗಳು. ಅದಾಗಿ ಅರ್ಚನಾ ಜೋಯಿಸ್ ಅವರಿದ್ದಾರೆ. ಸೊ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತ ಒಂದಿರುತ್ತೆ ಸಿನಿಮಾಗೆ, ಅದಕ್ಕೆ ಬೇರೆ ಪಾತ್ರಗಳು ಪೋಷಣೆಯನ್ನು ಕೊಡ್ತಾ ಒಂದು ನೆರೇಟಿವ್ ಬಿಲ್ಡ್ ಆಗುತ್ತೆ. ಶಿ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಮೂವಿ ವಿತ್ ರಾಜ್ಞಾ ರಾಕೇಶ್, ಬೇಬಿ ರಾಜ್ಞಾ ರಾಕೇಶ್. ಸೊ ದೀಸ್ ಟೂ ಆರ್ ದಿ ಸೆಂಟ್ರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಸಿನಿಮಾ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಡೂಯಿಂಗ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದಾಗಿ ಪ್ರಕಾಶ್ ಸರ್ ಇದ್ದಾರೆ. ಪ್ರಕಾಶ್ ಸರ್ ಹಿ ಈಸ್ ದ ಆಂಟಗೋನಿಸ್ಟಿಕ್ ಲಾಯರ್. ಅಂದರೆ ವಿಲನ್ ಅಂತ ನಾನು ಉಪಯೋಗಿಸಲ್ಲ, ಬಿಕಾಸ್ ದೇರ್ ಇಸ್ ಅ ಸಟಲ್ ಡಿಫ್ರೆನ್ಸ್ ಬಿಟ್ವೀನ್ ಆಂಟಗೋನಿಸ್ಟ್ ಆ್ಯಂಡ್ ವಿಲನ್. ಸೊ ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ಪ್ರಕಾಶ್ ಸರ್ ಆಂಟಗೋನಿಸ್ಟಿಕ್ ಲಾಯರ್ ಅಂದರೆ ಭರತ್ ವಿರುದ್ಧವಾಗಿ ವಾದ ಮಾಡುವಂಥ ಲಾಯರ್. ಸೊ ಖಂಡಿತ ಪ್ರೇಕ್ಷಕರು ಭರತ್ ಮತ್ತೆ ರಾಬರ್ಟ್ ಡಿಸೋಜಾ ಅಂದರೆ ಅಜಯ್ ಸರ್ ಮತ್ತೆ ಪ್ರಕಾಶ್ ಸರ್ ಅವರ ಒಂದು ಅತ್ಯದ್ಭುತ ಜುಗಲ್ಬಂದಿನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಚಾನ್ಸ್ ಇದೆ. ಸೊ ಅದನ್ನ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾಗಿ ಒಂದಷ್ಟು ಟೆಕ್ನಿಷಿಯನ್ಸ್, ಸಾರಿ ಹೇಮಂತ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಪ್ರತಿ ಫ್ರೇಮಲ್ಲೂ ಅದೊಂದು ಇನ್ನೊಂದು ನೆರೇಟಿವ್. ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಪೋರ್ಟ್ ಇಲ್ಲದಿದ್ರೆ ಅದು ರೀಚ್ ಆಗಲ್ಲ. ಸೊ ಹೇಮಂತ್ ಹ್ಯಾಸ್ ಬಿಲ್ಡ್ ಅಪ್ ಎ ಬ್ಯೂಟಿಫುಲ್ ಒರಿಜಿನಲ್ ಸೌಂಡ್ ಟ್ರ್ಯಾಕ್ ಆ್ಯಂಡ್ ಹಿ ಹ್ಯಾಸ್ ಆಲ್ಸೋ ಗಿವನ್ ಅಸ್ ಎ ಬ್ಯೂಟಿಫುಲ್ ಥೀಮ್ ಸಾಂಗ್. ಅದಾಗಿ ಸಾಂಗ್ಸ್ ಕಂಪೋಸ್ ಮಾಡಿರೋಂಥ ಪ್ರವೀಣ್. ಸೊ ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮನೋಜ್ ಇದ್ದಾರೆ ಇಲ್ಲೇ. ಅವರೊಂದು ಒಳ್ಳೆ ಟೀಸರಲ್ಲಿ ಎಲ್ಲರೂ ನೋಡಿದ್ದೀರಾ ಮನೋಜನ್ನ. ಸೊ ಅವನೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ, ವಿಚ್ ಇಸ್ ಟಚಿ ಆ್ಯಂಡ್ ಅಪೀಲಿಂಗ್ ಟು ದ ಆಡಿಯನ್ಸ್. ಸುಜಿತ್ ಇದ್ದಾರೆ, ಸುಜಿತ್ ಸುಪ್ರಭಾ. ಅವ್ರ ವಾಯ್ಸಿಂದನೇ ಸೆಟ್ಟಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಿದ್ರು ಅವರು. ಥ್ಯಾಂಕ್ ಯು. ಆ್ಯಂಡ್ ಸಾತ್ವಿಕ್ ಕೃಷ್ಣನ್, ಯು ಹ್ಯಾವ್ ಪ್ಲೇಡ್ ಎ ವೆರಿ ಗುಡ್ ರೋಲ್. ಥ್ಯಾಂಕ್ ಯು. ಅದಾಗಿ ಕೊನೆಯದಾಗಿ ನನ್ನ ಡೈರೆಕ್ಷನ್. ವಿದೌಟ್ ದ ಸಪೋರ್ಟ್ ಆಫ್ ಡೈರೆಕ್ಷನ್ ಟೀಮ್ ಎ ಡೈರೆಕ್ಟರ್ ಕೆನಾಟ್ ವರ್ಕ್. ನನ್ನ ಕೋ ಡೈರೆಕ್ಟರ್ಸ್ ಆದಂತಹ ಜಗದೀಶ್ ದೊಡ್ಡೇರಿ ಮತ್ತು ಮಧು ಶ್ರೀಕರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಷನ್ ಟೀಮ್ ರಮೇಶ್, ವಿನೋದ್, ನಚಿಕೇತ್, ನಂದೀಶ್, ನೀವೆಲ್ಲರೂ ಬಂದಿದ್ದೀರಿ. ವಿ ಆರ್ ಅ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ CG VFX ಸಂಗಮೇಶ್ ವಾಲೆ ಆ್ಯಂಡ್ ಟೀಮ್ ಇವರು ಮಾಡಿದ್ದಾರೆ. ಸೊ ಯಾವುದಾದ್ರೂ ಹೆಸರನ್ನ ನಾನು ಬಿಟ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು. ನನಗೆ ಜೊತೆಯಲ್ಲಿ ಹೊಸದನ್ನು ಕಟ್ಟಬೇಕಂತೆ. ಹಳೆಯ ಬೇರು ಹೊಸ ಚಿಗುರು. ರವಿ ಇಲ್ಲಿ ಬಂದಿರೋದು ಅದಕ್ಕೆ, ಅದೇ ಸಾಕ್ಷಿ. ಆ ಹಳೆ ಬೇರಿನ ಎಲ್ಲ ಸತ್ವವನ್ನು ತಗೊಂಡು ಹೊಸ ಬೇರು, ಹೊಸ ಚಿಗುರೊಂದು ತನ್ನನ್ನು ತಾನು ಮೂಡಿಸ್ತಾ ಇದೆ. ಚಾಪ್ಟರ್ 2 ಯುದ್ಧಕಾಂಡ. ನನಗೆ ನೀವು ಆಗಲೇ ಹೇಳಿಬಿಟ್ಟಿದ್ದಾನೆ ಯಾವ ರೋಲು ಅಂತ. ಸೊ ರೋಲಿನ ವಿಶೇಷತೆಗಳನ್ನ ಹೇಳಕ್ಕೆ ಬರಲ್ಲ, ಆದರೆ ಆ ಇಡೀ ಸೆಟ್ನಲ್ಲಿ ಆದಂತಹ ಒಂದು ಎನರ್ಜೈಸ್ಡ್ ಮೂಮೆಂಟ್ಗಳಿತ್ತಲ್ಲ, ಒಬ್ಬರನ್ನೊಬ್ಬರು ಹೇಗೆ ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಿಯೆ ಇತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಅನುಭವಿಸಿದ್ದೇವೆ. ಅದು ಯಾವುದೇ ಸಣ್ಣ ಪಾತ್ರ ಆಗಿರಲಿ ದೊಡ್ಡದಾಗಿರಲಿ, ಒಬ್ಬ ಪೊಲೀಸ್ ನಿಂತಿದ್ರೂ ಕೂಡ ಅವನು ಅದರಲ್ಲಿ ಕೇವಲ ಪಾತ್ರವಾಗಿರಲಿಲ್ಲ, ಅದರಲ್ಲಿ ಜೀವಂತವಾಗಿ ಜೀವಂತವಾಗಿದ್ದ ಅನ್ನೋದು. ಇದು ನನಗೆ ನಾನು ಅಲ್ಲಿ ನಟಿಸಿದ ಅಷ್ಟೂ ದಿನಗಳಲ್ಲಿ ಕಂಡು ಬಂದಂತಹ ನಿರಂತರವಾದಂತಹ ಒಂದು ಚೈತನ್ಯ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯ ಒಂದು ನಿರಂತರ ಚೈತನ್ಯ ಬೇಕಾಗಿದೆ. ಕಾರಣ ಯಾಕೆ ಅಂದರೆ ಯಾರ ತಪ್ಪನ್ನು ಯಾರು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆಯಾಗಿ ಇಡೀ ಉದ್ಯಮ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳಬೇಕಾದ್ರೆ ಹೇಗೆ ಒಂದು ಸಿನಿಮಾವನ್ನು ಕೇವಲ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ವೋ, ಹಾಗೆ ಎಲ್ಲರೂ ಒಂದು ಸಂಘಟಿತರಾಗಿ ಮಾಡಬೇಕಾಗಿರೋ ಕೆಲಸವಾದ್ರಿಂದ ಆ ಕೆಲಸವನ್ನು ಕೂಡ ಇಡೀ ಇಂಡಸ್ಟ್ರಿಯ ಉದ್ಯಮವನ್ನು ಎತ್ಕೊಳ್ಬೇಕಾದ್ರೆ ಸಾಂಘಿಕವಾಗಿಯೇ ಕೆಲಸ ಮಾಡಬೇಕಾಗುತ್ತೆ. ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಹಿಟ್ ಆಯಿತು ಒಂದು ಕೂಡಲೇ ಅದು ಹಿಟ್ ಆಗೋಯ್ತು ಇಡೀ ಕನ್ನಡ ಸಿನಿಮಾ ಹಿಟ್ ಆಗುವಂತಹ ಒಂದು ಸಾಂದರ್ಭಿಕ ಸೂಚನೆಗಳನ್ನು ನಾವು ತಗೋಬೇಕಾಗುತ್ತೆ.
ಅಂತಹದರಲ್ಲಿ ಮೊದಲ ಹೆಜ್ಜೆಗಳನ್ನು ಇಡಲಿ ಇದು ಅಂತ ಆಶಿಸ್ತೇನೆ. ಕಾರಣ ಯಾಕೆ ಅಂದರೆ ಎಗೇನ್ ಅನ್ವರ್ಥನಾಮ ಸಿನಿಮಾದ ಯುದ್ಧ ಕಾಂಡ ಪ್ರಾರಂಭವಾಗಲಿ, ಶುಭವಾಗಲಿ. ಇವತ್ತು ಬಂದಿರೋದಕ್ಕೆ ಹಾಗೂ ಮೀಡಿಯಾದವರು, ಸೋಷಿಯಲ್ ಮೀಡಿಯಾ ಆಗಿರಲಿ, ಪ್ರೆಸ್, ಪ್ರಿಂಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಆಗಲಿ ಅಥವಾ ಪಾತ್ರದ ಬಗ್ಗೆ ಆಲ್ರೆಡಿ ನಾವು ಹೋದ ವಾರ ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತಾಡಿದ್ದೀವಿ. ಹಾಗೆ ಪವನ್ ಅವರು ಇವಾಗೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನಾನು ಆಕ್ಚುಲಿ ತುಂಬಾ ಮನಸ್ಸಿಂದ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಳೆದ ಒಂದು ವಾರ ಎಸ್ಪೆಷಲಿ ಪ್ರೆಸ್ ಮೀಟ್ ಆದ ನಂತರ ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ, ಹಾಗೆ ಹಾಸನದ ಕಡೆ ಹೋಗಿದೆ. ಸುಮಾರು ಜನದ ಬಾಯಲ್ಲಿ ಆಲ್ರೆಡಿ ಯುದ್ಧಕಾಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಅಂದ್ರೆ ಟಾಕಿಂಗ್ ಅಬೌಟ್ ದ ಫಿಲ್ಮ್. ಸೊ ನಂಗೆ ಆಗ ಖುಷಿ ಆಯ್ತು. ಯಾಕಂದ್ರೆ ಒಂದು ಸಿನಿಮಾ ಅಂತಂದಾಗ ಆರ್ಟಿಸ್ಟ್ಗಳಾಗಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ನಮಗೆ ಇಟ್ ಇಸ್ ಒಂದು ಪ್ಯಾಷನ್, ಕೆಲಸ ಮಾಡಬೇಕು ಅನ್ನೋದು, ಜೊತೆನಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ, ಕಾಸು ಕೊಡುತ್ತೆ. ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್. ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಅವ್ರು ಎವ್ರಿ ವೀಕ್ ಇಷ್ಟೊಂದು ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡ್ಬೇಕು ಬಿಡಬೇಕು ಅನ್ನೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಬಟ್ ಅಟ್ಲೀಸ್ಟ್ ಆ ಚಾಯ್ಸ್ ಲಿಸ್ಟ್ ಅಲ್ಲಿ ನಾವು ಫಸ್ಟ್ ಪ್ರಚಾರ ಆಗಿ ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಥ್ಯಾಂಕ್ ಯು. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಾವು ಹೊಂದಿಸಿ ಬರೆಯಿರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ, ಸರ್ ನೀವು ಎಷ್ಟು ಸಕಲಾಗಿ ಬಂದಿದೆ ಸಿನಿಮಾ, ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು. ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬಾ ಜನಕ್ಕೆ ಅದು ರೀಚ್ ಆಗಿರ್ಲಿಲ್ಲ. ಬಟ್ ಸೊ ರೀಚಿಂಗ್ ದಿ ಆಡಿಯನ್ಸ್ ಇಸ್ ವೆರಿ ಕ್ರೂಷಿಯಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ ಬಂದೆ. ಅಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗ್ತಿದೆ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಎನಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ, ಡೆಫಿನೆಟ್ಲಿ ಹೌದು. ಬಟ್ ಅದ್ರ ಜೊತೆನಲ್ಲಿ ಐ ಬಿಲೀವ್ ಇಟ್ ಕ್ಯಾನ್ ಕಾಸ್ ಅ ಗುಡ್ ಇನ್ಫ್ಲೂಯೆನ್ಸ್. ಯಾವುದೇ ರೀತಿಯಾದ ಒಂದು ಬದಲಾವಣೆಗೆ ಸಿನಿಮಾ ದಾರಿ ಮಾಡಿಕೊಡುತ್ತೆ. ಅಂಡ್ ಆ ನಿಟ್ಟಿನಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಹ್ಯೂಜ್ ಎಕ್ಸಾಂಪಲ್ ಯುದ್ಧಕಾಂಡ. ಅಂಡ್ ನನಗೆ ಬಹಳ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಿವೇದಿತಾ ಪಾತ್ರ ನನಗೆ ಚೂಸ್ ಮಾಡಿದೆ ಅಂತ ಹೇಳ್ಬೋದಾ ಅಥವಾ ಅದಾಗದೇ ಬಂತು ಅಂತ ಹೇಳ್ಬೋದಾ ಗೊತ್ತಿಲ್ಲ. ಬಟ್ ಎನಿ ವಿಚ್ ವೇಸ್ ನನಗೆ ನಿವೇದಿತಾ ಕ್ಯಾರೆಕ್ಟರ್ ಮಾಡಿದ್ದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಅನ್ ಆರ್ಟಿಸ್ಟ್, ಆಸ್ ಅರ್ಚನಾ, ಆಸ್ ಅನ್ ಇಂಡಿವಿಜುವಲ್ ಆಲ್ಸೋ ಬಹಳ ಖುಷಿ ಅಂಡ್ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ. ಈ ಸಿನಿಮಾದಲ್ಲಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಆಮೇಲೆ ನಾನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡಕ್ಕೆ ಬಂದಿರಲ್ಲ. ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂಮೆಂಟ್. ಆಮೇಲೆ ಅರ್ಚನಾ ಅಕ್ಕ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅಜಯ್ ಮಾಮನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ಮೂವಿ ತುಂಬ ಸೂಪರ್ ಹಿಟ್ ಆಗಲಿ ಅಂತ. ಆಮೇಲೆ ಇದೇ ಥರ ನಾನು ಎಷ್ಟೋ ಮೂವಿಯಲ್ಲಿ ಆ್ಯಕ್ಟ್ ಮಾಡೋ ಥರ ನನ್ನ ಬ್ಲೆಸ್ ಮಾಡಿ ಅಜಯ್ ಮಾಮ ಅಲ್ಲ ನನ್ನ ಮೂವೀಸ್ ತುಂಬ ಸೂಪರ್ ಹಿಟ್ ಆಗಿ ಅಜಯ್ ಮಾಮ ತುಂಬ ರಿಚ್ ಆಗಲಿ. ಇಲ್ಲಿ ಫುಲ್ಲು ನೋಡು, ಸುತ್ತಮುತ್ತ ನೋಡು. ಅಜಯ್ ಅವ್ರು ಬಿಟ್ರೆ ಬೇರೆ ಯಾರು ಹೀರೋ ಕಾಣಿಸ್ತಾರೆ ನಿನಗೆ? ಯಾರಿಗೋಸ್ಕರ ನೀನು ಎಕ್ಸೈಟೆಡ್ ಆಗಿದೆಯಾ ಇವತ್ತು? ರವಿ ಸರ್ ಅಲ್ವಾ? ನಿನ್ ಹೀರೋಯಿನ್ ಅಂದ್ರೆ ಹೀರೋ ಅಲ್ಲಿದ್ರೆ ನೀನೇನ್ ಮಾಡ್ಬೇಕು? ಹೋಗೋ ಕಾಪಿ ಕೊಡ್ಬೇಕು ತಾನೆ, ಥ್ಯಾಂಕ್ ಯು ಅಂತ ಹೇಳ್ಬೇಕು ತಾನೆ, ಎಕ್ಸೈಟ್ಮೆಂಟ್ ಅಲ್ಲಿ ಹೋಗು 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 ಹೋಗು. ಸೊ ಸ್ವೀಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇವಳಿಗೆ ಒಂದು ಯುದ್ಧಕಾಂಡ ಇದೆ, ಕರೆಕ್ಟಾ? ಅಷ್ಟು ಸುಲಭವಾಗಿ ನಿನ್ನ ಜೀವನ ಇಲ್ಲಿವರೆಗೂ ಬಂದಿಲ್ಲ. ಸೊ ಎವ್ರಿಬಡೀಸ್ ಲೈಫ್ ಹ್ಯಾಸ್ ಒನ್ ಯುದ್ಧಕಾಂಡ. ನನಗೆ ಕರೆದಿಲ್ಲ ನೀನು, ಬರ್ತಾನೂ ಇರಲಿಲ್ಲ ನಾನು, ಆದ್ರೆ ಇಷ್ಟಂತ ಯಾವಾಗ ಕೊಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಒಂಥರ ಸೀರಿಯಸ್ ವಾತಾವರಣ ಅಲ್ವಾ? ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇದ್ದೆ. ಎಷ್ಟು ಮಾತಾಡ್ತೇನೆ ಇವನು, ಭಯ ಆಗುತ್ತೆ ಮಾತಾಡ್ತಾ ಇದ್ರೆ.
ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ. ಯುದ್ಧಕಾಂಡ ಅಂದರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ, ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ, ಅರ್ಧ ಡೈರೆಕ್ಟರ್ ಆಗಿ ಅಲ್ಲ, ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ, ಸೊ ಅವ್ರಿಗಾದ್ರೆ ನಿನ್ಗರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿ ಆಗಿ, ಓವರ್ ಆಗಿ ಒಬ್ಬ ಫಾದರ್ ಆಗಿ, ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್, ಒಂದು ಹೋರಾಟ ನಡೀತಿರೋದೇ ಈ ಯುದ್ಧಕಾಂಡ. ಕರೆಕ್ಟ್ ಅದು? ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ಸೈಡ್ ಯು. ನೋಡಿ ಎಷ್ಟು ಸೀರಿಯಸ್ ಆಗೋದು ಜನ ಎಲ್ಲರಲ್ಲಿ. ನಿನ್ನ ಆಸೆ, ನಿನ್ನ ಕನಸು, ನಿನ್ನ ಶಿಸ್ತು, ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತುಕತೆಯಲ್ಲಿ. ಅದು ಆ್ಯಕ್ಚುಲಾಗಿ ನಮ್ಮಂಥವ್ರಿಗೆ, ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ, ನಾನು 40 ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಬಂದವ್ರಿಗೆ ಒಂದು ಭಯ ಪಕ್ಕ ದಾರಿ ಕೊಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾನ. ವಿ ಲವ್ ದ ಸಿನಿಮಾ ಸೋ ಮಚ್. ಒಂದು ಸಿನಿಮಾ ಪರದೆ ಮೇಲೆ ಒಂದು ವೈಟ್ ಪರದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚಿಸ್ಕೊಂಡು ಬರುತ್ತೆ ನಾವು, ಖುಷಿ ಇದೆಯಲ್ಲ, ಆ ಖುಷಿ, ಆ ಟ್ರಾವೆಲಿಂಗ್, ಆ ಎಕ್ಸೈಟ್ಮೆಂಟು, ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ. ಐ ಕುಡ್ ಸಿ ಮೈ ಸೆಲ್ಫ್ ಇನ್ ಯು ಇನ್ ಸೋ ಮೆನಿ ಇಂಟರ್ವ್ಯೂಸ್. ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಆರ್ ಲೆಸ್ ಸ್ಟೋರಿ ಏನು ಅನ್ನೋದನ್ನ ನೀವು ಆಲ್ರೆಡಿ ತುಂಬಾ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ. ಯು ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ದಿ ಫೈಟ್ ಈಸ್ ಫಾರ್ ಅನ್ನೋದನ್ನು. ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರ್ ಆಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ. ಇನ್ನು ಅದೆಲ್ಲ ಬಿಟ್ಟರೆ KGF ಅಲ್ಲಿ ನಮ್ಗೆ ಇಬ್ಬರೇ ನೆನಪಾಗೋದು. ಒಂದು ನಮ್ಮ ಯಶು, ಬಿಟ್ಟರೆ ಮದರು. ಆ ಮದರ್ನ ಮತ್ತೆ ಇಲ್ಲಿ ಮರೆಯೋಕ್ಕಾಗತ್ತೆ ನಾವು? ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಎದ್ದು ಕಾಣಿಸ್ತಾ ಇದೆ. ರಾಜ್ಞಾ, ಎಷ್ಟು ಚೆನ್ನಾಗಿ ಬಾಸ್ನ ಬಯಾಟ್ ಮಾಡಿದ್ದೆ ನೀನು. ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀಯ ಅಂತ ಗೊತ್ತು ನನಗೆ. ನನ್ನ ಪಿಕ್ಚರ್ ನೋಡಿದ್ಯಾ ಹೋಗ್ಲಿ ನೀನು? ಯುದ್ಧಕಾಂಡ ನೋಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ನೋಡಕ್ಕೆ ತೋರ್ಸಕ್ಕೆ ಬರ್ತಿರ್ತಾರೆ ಬಿಟ್ಟು. ಪವನ್ ಬನ್ನಿ ಸ್ಟೇಜ್ನಲ್ಲಿ. ಪವನ್ ಸಾಕು, ಆ ಬಟ್ಟು ಬೇಡ, ಈ ಬಟ್ಟು ಬೇಡ, ಆ ಬಟ್ಟು ಬೇಡ ಅಲ್ವಾ? ಈ ಬಟ್ಟೆ ಬೇಡ, ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್. ಅದು ಓನ್ಲಿ ಪವನ್. ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸರು. ಒಟ್ಟಲ್ಲಿ ಐ ಕುಡ್ ಸಿ ದಿ ಆನೆಸ್ಟಿ. ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ, ಸಿನಿಮಾ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದೊಂದು ಉದ್ದೇಶ, ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು. ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ. ಪ್ಲಸ್ ಅವ್ರ ಮಾತುಗಳಲ್ಲಿ, ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಲ್ಲಿ ಎಲ್ಲೂ ತೊದಲಿಲ್ಲ. ಅವರು ತೊದಲ್ದ್ರೆ ಏನು ಅಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ. ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ. ನನಗೆ ಸಿನಿಮಾ ಕಾಣಿಸ್ತಾ ಇದೆ, ಒಂದು ಎಮೋಷನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ. ಐ ಕ್ಯಾನ್ ಸಿ ದ ವೆಯ್ಟೇಜ್ ಆಫ್ ದಿ ಪ್ರಾಡಕ್ಟ್. ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡೋದು ಸಿನಿಮಾದಲ್ಲಿ, ಇವ್ರು ಈ ಜನ್ರೇಷನ್ ಲಾಯರ್ ಭರತ್, ಅಂದರೆ ಬ್ಲ್ಯಾಕ್ ಇಯರ್ಸು, ಮಿಲಿಟರಿ ಆಫೀಸರ್ ಥರ ಕಾಣಿಸ್ತದೆ ನನಗೆ. ಇವ್ರ ಜೊತೆ ಪ್ರಕಾಶ್ ಬಲವಾಡಿ ಅವರು ಗ್ರೇ ಇಯರ್ ಕೊಟ್ಟಿರೋದು, ಅಂದರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ. ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸೋರು ಈ ಜಡ್ಜಿನ. ಅವ್ರು ನಿಜವಾಗ್ಲೂ ಜಡ್ಜಿ ಅವರು. ಅಂದರೆ ಅಷ್ಟು ಮೆಚ್ಯೂರಿಟಿ ಇದೆ, ಸೀನಿಯಾರಿಟಿ ಇದೆ. ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್. ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ. ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು. ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ. ಮೈಕ್ ತಗೊಂಡು ಇನ್ನೇನು ಕಿರ್ಚೋಕೆ ಹೋದೆ, ಇವ್ರು ಕರೆದ್ರು ಬಿಟ್ಕೊಡು, ದಾಖಲೆ ಆಗೋಗುತ್ತೆ. ಅಮೃತ ಮಹೋತ್ಸವ ಎಷ್ಟು ವರ್ಷ ನೋಡು, ನಿನ್ನ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು, ಏನಾದಾಗಲಿ ನಾವು ಬರೋಣ ಅಂತ. ಆ ಮಾತನ್ನ ಇವತ್ತಿಗೂ ಮರೆಯಲ್ಲ. ಅಂದರೆ ಈ ರಿಮೆಂಬರ್ಸ್ ದಿ ಎಂಡ್. ಒಂದು ಅಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇನೋ, ಯಾಕೆ ಬಿಟ್ಟಾಕ್ಬಿಡು, ಲೆಟ್ ದ ಪೇನ್ ಬಿ ವಿತ್ ಅಸ್ ಅಂತ. ಸೊ ಒನ್ ಸ್ಟೋರಿ ಏನಂದರೆ ಯಾವತ್ತು ಪೇಯ್ನ ಮುಳುಗ್ಬಿಡ್ಬೇಕು ನಾವು. ಜಸ್ಟ್ ಓ ದಿ ಪಾರ್ಟ್ ಆಫ್ ಲೈಫ್ ಅಂತ. ಒಂದು ಇವನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗಿದ್ರಿ, ನಾನು ತಮಾಷೆ ಮಾಡೋಕೆ ಆಗ್ತಿಲ್ಲ ಇವತ್ತು. ಇವ್ರು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು, ಅಲ್ವಾ?
ಸಾಲ ಮಾಡಿದ್ದೀನಿ ನಾನು, ಸಾಲ ಮಾಡಿದ್ದೀನಿ ಅಂತ ತಕ್ಷಣ ನನ್ನ ಸಾಲ ಎಲ್ಲ ನೆನ್ಪಾಗ್ಬಿಟ್ಟು ನಾನು ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು. ಸಾಲ ಮಾಡಿ ತಾಕತ್ ಬೇಕು ಅಂತ, ಅಯ್ಯ ನನಗೆ ಸಾಲ ತೀರ್ಸಕ್ಕೆ ತಾಕತ್ ಬೇಕು. ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ, ಇಷ್ಟೊಂದು ಬೇಕಾ ಅನ್ನೋದು. ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನೆ ಇದೀವಿ, ಸಾಲದಲ್ಲೇ ಬದುಕಿದ್ದೀವಿ, ಸಾಲದಲ್ಲೇ ಹೋರಾಡ್ತಿದ್ದೀವಿ. ಬಟ್ ಇವ್ನಿಗೆ ಯಾಕೆ ಬೇಕು, ಇಷ್ಟೊಂದು ಯಾಕೆ ಬೇಕು? ಓಕೆ, ಅದು ಅವ್ರ ಕಾನ್ಫಿಡೆನ್ಸ್. ಸಾಲ ಮಾಡೋದಲ್ಲ ತಾಕತ್ತು, ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ. ಸೊ ಆ ಸಾಲ ತೀರ್ಸು, ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ. ಇಲ್ಲ, ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ, ಅಷ್ಟು ಸಂಪಾದನೆ ಬೈ ಸ್ಟ್ರಗಲ್ ಲೈಫ್. ಯಾಕಂದ್ರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಡ್ ಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು. ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ, ಕೊನೆವರೆಗೂ ಗೊತ್ತಿಲ್ಲ. ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ. ಹಂಗೆ ಬೆಳ್ಕೊಂಬಂದೆ. ನನಗೆ 100 ಟ್ಯಾಂಕ್ ನೀರು ಬೇಕು, ನನಗೆ 100 ಜನ ಡ್ಯಾನ್ಸರ್ಸ್ ಬೇಕು. ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು, ಹೆಂಗ್ ಮಾಡ್ತಿದ್ರು ಏನು ಗೊತ್ತಿಲ್ಲ. ಏನೋ ಮಗ ಕನ್ಸು ಕಾಣ್ತಿದ್ದಾನೆ, ಅವನ ಆಸೆ, ಅವ್ನಿಗೆ ಏನು ಬೇಕೋ ಕೊಡ್ರ, ಇಷ್ಟೇ. ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ. ಬಟ್ ಡೇ ಕೇಮ್, ಪ್ರತಿ ಪೈಸಾಗೂ ಗೊತ್ತಾಯ್ತು ನನಗೆ. ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗ ದುಡ್ಡು ಇಲ್ವಲ್ಲ. ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮ್ಮನ್ನು ಬಿಡಲ್ವಲ್ಲ. ಸೊ ಇರೋ ದುಡ್ಡೆಲ್ಲ ಸಿನಿಮಾ ಮಾಡ್ಬೇಕು ಅನ್ನೋದು ಕನ್ಸು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅಂದ್ರೆ ದುಡ್ಡು ಇಲ್ಲ, ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್. ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು. ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಇಸ್ ಇಂಪಾರ್ಟೆಂಟ್. ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ, ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ, ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್. ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕು ಅನಿಸಿದ್ದು. ನಾನು ಮಂದಿನ ನೀನು ಟ್ರೈಲರ್ ಬಿಟ್ಟಿದ್ದೆ. ನಾನು ಒಂದು ಹೆಣ್ಣಿನ ಕೂಗು, ಮಗುವಿನ ಹಾಡು, ಅದಕ್ಕೆ ಕರೆದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು. ಅದೇ ನಿಮ್ಮ ಸಿನಿಮಾ ಕಾಪಿ ಹೊಡ್ತಿದ್ದೀರ ಅಂತ ಅನಿಸುತ್ತೆ. ಅಲ್ಲಿಂದ ಕಾಪಿ ಹೊಡ್ತಿದ್ದಾರೆ ಅನ್ನಿಸ್ತು ನನಗೆ. ಸರಿ, ಓಕೆ, ನಾನದು ಮುಗಿಸ್ಲಿಲ್ಲ ಸಿನಿಮಾನ, ಅದರಿಂದ ತೊಂದರೆ ಇಲ್ಲ. ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್, ವಿತ್ ಸೋ ಮಚ್ ಆಫ್ ಆರ್ಟ್ ಫೆಲ್ಟ್ ಎಕ್ಸ್ಪ್ರೆಷನ್ಸ್. ಎಲ್ಲರೂ ಖುಷಿಯಾಗಿ ಸಿನಿಮಾ ಮಾಡಿದ್ದೀರಾ, ಖುಷಿಯಾಗಿ ಹತ್ತಿದ್ದೀರಾ ನೀವು ಅಲ್ವಾ? ಒಳಗೊಂದು ಖುಷಿ ಇದೆಯಲ್ಲ. ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ಸು ತೃಪ್ತಿ ಇರ್ತಲ್ಲ, ಅದು ನಗ್ತಾ ಇರುತ್ತೆ ಒಳಗೆ ನಮ್ಗೆ ಖುಷಿ, ನಾನು ಚೆನ್ನಾಗಿ ಮಾಡೋದು ಅನ್ನೋದು. ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ, ತೃಪ್ತಿ ಕಾಣಿಸ್ತಾ ಇದೆ, ಇವನ್ ಮನಸ್ಸಲ್ಲೂ ತೃಪ್ತಿ ಕಾಣಿಸ್ತಾ ಇದೆ, ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ, ಗೆಲ್ತೀನಿ ಅನ್ನೋ ಇದು ಕಾಣಿಸ್ತದೆ. ಇದಕ್ಕೆ ನಾವೇನು ಮಾಡ್ಬೋದು, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್, ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಇವ್ರು ಹೇಳಿದ್ರು ಏನೋ ಪ್ರತಿಯೊಬ್ಬರು ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡಲೇಬೇಕು. ಇದು ಅವ್ರು ಹೇಳಿದ್ರು. ನಾನು ಇಲ್ಲೇ ಒಂದು 5 ಟಿಕೆಟ್ ಗೋಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ. ಓಕೆ, ಐ ವಿಲ್ ಸಿ ದ ಫಿಲ್ಮ್ ಇನ್ ದ ಥಿಯೇಟರ್ ಪೇಯಿಂಗ್ ಮನಿ. ಗೋಸಿ ನೋಡಲ್ಲ ನಾನು. ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ, ಸಿನಿಮಾನ ಪ್ರೀತಿಸೋಗೋಸ್ಕರ, ಸಿನಿಮಾ ಕಷ್ಟಪಟ್ಟವ್ರಿಗೋಸ್ಕರ, ಸಿನಿಮಾ ಡೆಡಿಕೇಶನ್ ಇರೋರಿಗೋಸ್ಕರ ನಾನು ಸಿನಿಮಾ ನೋಡ್ತೀನಿ. ಆ್ಯಂಡ್ ಐ ಟ್ರೈ ಟು ಗೋ ವಿತ್ ಮೈ ಫ್ಯಾಮಿಲಿ. ಆಸ್ ಲಾಂಗ್ ಎಸ್ ಒಂದು ದಿವಸ ಹೆಚ್ಚು ಕಡಿಮೆ ಹಂಗಿಂಗ್ ಆಗ್ಬೋದು, ಶೂಟಿಂಗ್ ಇರುತ್ತೆ, ಆದ್ರೆ ಬಂದು ನೋಡಿ ಸಿನಿಮಾದ ಥಿಯೇಟರ್ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ಓಕೆ, ಇನ್ನೇನು ಅದು ಹೇಳಿದೀಯಾ? ಬನ್ನಿ ಅರ್ಚನಾ, ಬನ್ನಿ ಬಾಮ. ಅದಾದ್ಮೇಲೆ ಅಲ್ಲ ರೀ, ನಾನು ನಿಜವಲ್ಲ ಯಾವ ಇವೆಂಟ್ ಹೋದ್ರೆ ಸುಮ್ಮನೆ ಖುಷಿಯಾಗಿ ಬಂದ್ಬಿಡ್ತೀನಿ. ಇದು ಟ್ರೈಲರ್ ಒಂದು ಎಲ್ಲ ಮಾತುಗಳು ಕೇಳ್ಕೊಂಡ್ರೆ ಭಯ ಪಡ ನನಗೆ ಹೊಡ್ಕೊಳ್ತಾರೆ. ಸಿನಿಮಾದ ಕಾಸ್ಟ್ ಅಂಡ್ ಕ್ರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದೇ ನಿಮಿಷ ಚೈತ್ರ ಅವರೇ, ಒಂದೇ ನಿಮಿಷ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು, ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದು ಎಲ್ಲದಕ್ಕಿಂತನೂ ದೊಡ್ಡ ಖುಷಿ ಸಂಭ್ರಮ ನನಗೆ ಅಂತಂದರೆ, ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು. ಅದಕ್ಕೆ ಆ ಸಂತೋಷಕ್ಕೆ, ಆ ಖುಷಿಗೆ ಸಾಟಿನೇ ಇಲ್ಲ. ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಇಂಥ ಒಂದು ಲೆಜೆಂಡ್, ಈಗ ಸರ್ ಹೇಳಿದರು, ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಬಂದಿದ್ದಾರೆ. ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ, ನಾನು ಆಗ್ತಾನೆ ನಾನು 9 ವರ್ಷದ ಹುಡುಗ, ಇವರು ಹುಟ್ಟಿರಲಿಲ್ಲ. ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕಿಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಿತ್ರರಂಗದ ಇಲ್ಲಿವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು.
ಕನ್ನಡ ಚಿತ್ರರಂಗದ ಸಿನಿಮಾ ಅನ್ನೋ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗೋದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂಥ ದೇವರು ಇವರು, ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇವರೇ. ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಆ ದಾಖಲೆಗಳಾಗಿದೆ, ಈ ದಾಖಲೆಗಳಾಗಿದೆ, ಈ ಥರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದರೆ ಅದಷ್ಟಕ್ಕೂ ಯಜಮಾನರು ಇವೆ. ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರು, ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಅದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರು ಆಗಿದ್ದಾರೆ, ಮೆಂಟರ್ ಆಗಿದ್ದಾರೆ, ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ, ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಸರ್ ನೀವೇ ಕಾರಣ. ನಾನು ಇವತ್ತಿಗೂ ಒಂದು ನೆನೆಸ್ಕೊಳ್ತೀನಿ ಒಂದು ಮಾತು. ಕೃಷ್ಣಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು. ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೇ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂಥ ವಿಚಾರಗಳನ್ನು ಅವ್ರು ಎತ್ತಿ ಹಿಡಿದು ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು. ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು. ಇದು ನಿಜ. ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತಂದ್ರೆ ಕನಸುಗಾರ ಅಂದ್ರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ, ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ. ಎಲ್ಲ ಸಿನಿಮಾಗಳು ನಿಲ್ಲಬೇಕು, ಎಲ್ಲ ಕಲಾವಿದರು ನಿಲ್ಲಬೇಕು, ಎಲ್ಲರೂ ನಿಲ್ಲಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು, ಅಂಥ ಶ್ರೇಷ್ಠ ವ್ಯಕ್ತಿ, ಅಂಥ ಹಠವಾದಿ. ನಾನು ಇವತ್ತು ಕೂಡ ಯುದ್ಧಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಇಟ್ಟದ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ. ನಾನು ಸರ್ ಈ ಥರದೊಂದು ಟೈಟಲ್ ಇಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು. ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಮಾನಿಟರ್ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲದೇ ಸಬ್ಕಾನ್ಷಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು, ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ, ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು, ನಾನು ಫೇಲ್ ಆಗಬಾರ್ದು. ಅಷ್ಟು ಪ್ಯಾಷನೇಟ್ ವ್ಯಕ್ತಿ. ಆ್ಯಂಡ್ ಈ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ರು, ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು. ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನು ತೋರಿಸ್ತಾ ಇದ್ರು ಅದನ್ನ ಗಮನಿಸೋದಕ್ಕಿಂತ ನಾನು ಎಷ್ಟು ಭಾವುಕನಾಗಿದೆ ಅಂತಂದರೆ, ಇವತ್ತು ಇಷ್ಟು ಜರ್ನಿ ನೋಡಾದ್ಮೇಲೆ ಕೂಡ, ಅದ್ರ ಶಿಲ್ಪಿಗಾರ ಆದಮೇಲೂ ಕೂಡ ಒಂದು ಚಿಕ್ಕ ಮಗು ಥರ ನಾವು ಏನಾದರೂ ಒಂದು ಹೊಸ ಆಟ ಸಾಮಾನು ಸಿಕ್ಕರೆ ಒಂದು 4 ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ. ನಾವು ಇದು ನೋಡಿ ನನ್ನ ತಂದೆ ಕೊಡ್ಸಿದ್ರೆ ಈ ತಂದೆ ನನ್ನ ಹತ್ರ ಈ ಡ್ರೆಸ್ ಇದೆ ಅಂತ ತೋರಿಸ್ತೀವಿ. ಎಷ್ಟು ಖುಷಿಯಾಗಿ, ಎಷ್ಟು ಮುಗ್ಧತೆಯಿಂದ ಆ ಉತ್ಸಾಹ. ರಾತ್ರಿ ಐ ಥಿಂಕ್ 11 ಗಂಟೆವರೆಗೆ ಆಗೋಯ್ತು. ಸರ್ ತೋರಿಸ್ತಾನೆ ಇದ್ದಾರೆ, ಸರಿ ಒಳಗಡೆ ಇದೆ ಅಂದರೆ ಇಷ್ಟೊಂದು ಟೈಮ್ ಆಗ್ತದೆ, ಪಾಪ ಏನಾದರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ. ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದು ಎಷ್ಟು ಸಂಭ್ರಮ ಅಂದರೆ ನಾವು ಅವ್ರ ಜೊತೆ ಇಲ್ಲಿ ಆ ಕಾಲವನ್ನು ಕಳೀತಾ ಇದ್ದೀವಿ, ಅವ್ರ ಪ್ಯಾಷನ್ನ ನೋಡ್ತಾ ಇದ್ದೀವಿ. ಇವತ್ತಿಗೂ ಅದೇ ಡೆಡಿಕೇಶನ್, ಇವತ್ತಿಗೂ ಈಗೇನೋ ಪ್ರೇಮಲೋಕ ಮಾಡಕ್ಕೆ ಹೊರಟಿದ್ದಾರೇನೋ ಅಷ್ಟು ಉತ್ಸಾಹ. ಮನೆಯಿಂದ ಹೆಜ್ಜೆ ಹೊರಗೆ ಇಟ್ಟ ಮೇಲೆ ಅದು ಎಲ್ಲೂ ಇಲ್ಲೇ ಇರ್ತಕ್ಕಂಥ ಎನರ್ಜಿ, ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯಿತು, 100 ಪಟ್ಟಾಯಿತು ಅಂತಂದರೆ ನಾಳೆ ದಿನ ನಾವು ರವಿ ಸರ್ ಥರನೇ ಬದುಕಬೇಕು ಅಂತ. ಸರ್ ನೀವು ಯಾವುದೋ ವಿಷಯ ಕಾಪಿ ಮಾಡಿದೀವಿ ಅಂತ ಹೇಳ್ಬೋದು. ಸರ್ ನಾವು ಕಾಪಿ ಮಾಡ್ತೀವಿ ಸರ್ ನಿಮ್ಮನ್ನ ಲೈಫ್ ಟೈಮ್. ನಾನು ರವಿ ಸರ್ ಕಾಪಿ ಕ್ಯಾಟ್ ಆಗೋಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಕನಸುಗಾರ ಆಗಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಹಠವಾದಿ, ಒಬ್ಬ ಕಲಾವಿದನಾಗಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅಂಥ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಯುದ್ಧಕಾಂಡಕ್ಕೆ ಅವರೇ ಯಜಮಾನರು, ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ. ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇಂಥ ಒಂದು ಕೈ, ಒಂದು ಅಭಯ ಹಸ್ತ, ಆ ಥರದೊಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ. ಇದು ಶ್ಯೂರ್ ಶಾಟ್. ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ, ತುಂಬ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ. ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ, ಬಟ್ ಅನ್ಕೊಂತೀವಿ. ನಾನು ಹೇಳ್ದಂಗೆ ನಿಂತಾರ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬಿಡುತ್ತೋ, ಮತ್ತೆ ಸಿನಿಮಾಗಳು ಮಾಡ್ತೀನಿ, ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ. ನಾವು ಕೊನೆಗೆ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುದ್ಧಕಾಂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತೊಗೊಂಡ್ರೆ ಸಮಯ ತುಂಬ ಆಗಿಬಿಡುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಅಷ್ಟು ಸಪೋರ್ಟಾಗಿ ನಿಂತಿದ್ದಾರೆ, ನನ್ನನ್ನು ತಡ್ಕೊಂಡಿದ್ದಾರೆ. ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ, ಬೈದಿದ್ದೀನಿ,
ಏನೇನೋ ಮಾಡಿದ್ವಿ. ಪಾಪ ಅರ್ಶನ್ ಅವರಿಗೂ ತುಂಬ ಚೆನ್ನಾಗಿ ಗೊತ್ತು. ಬೈಕೋಬೇಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ, ಎಲ್ಲ ಸಿನಿಮಾಗೋಸ್ಕರನೇ. ಬಟ್ ಅಟ್ ದಿ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನಾನು ತಲೆಬಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಹೀಗೆ ಜೊತೆಗಿರೋಣ, ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿರೋಣ ಅಂತ ಕೇಳ್ಕೊಳ್ತೀನಿ. ಯುದ್ಧಕಾಂಡಕ್ಕೆ ಜಯವಾಗಲಿ. ಸಕ್ಸಸ್ ಮೀಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಅರೆ ವಾ, ಕಾನ್ಫಿಡೆನ್ಸ್ ಅಂದ್ರೆ ಇದು. ಅಜಯ್ ಸರ್, ನೀವು ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ನೋಡಿ, ನಾನು 2 ಪಾಯಿಂಟ್ ಹೇಳ್ತೀನಿ. ಮೊದಲನೇದಾಗಿ ರವಿ ಸರ್ ಇಲ್ಲಿ ಬಂದಿದ್ದಾರೆ, ನಿಮ್ಮ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಲ್ರೆಡಿ 5 ಟಿಕೆಟ್ ಗೋಲ್ಡ್ ಕ್ಲಾಸ್ ಸೋಲ್ಡ್ ಔಟ್ ಆಗಿದೆ. ಸೊ ಸಿನಿಮಾ ಇನ್ನು ರಿಲೀಸ್ ಆಗಿನ ಮುಂಚೆನೆ ಸೋಲ್ಡ್ ಔಟ್. ಏಪ್ರಿಲ್ 18 ರಿಲೀಸ್ ಅಲ್ವಾ, 1 ವಾರದ ಹಿಂದೆನೆ ಸೋಲ್ಡ್ ಔಟ್ ಆಗಿದೆ. 3ನೇದು ಸರ್ ಲಕ್ಷ್ಮಿ ಅಲ್ವಾ ಸರ್, ಅವರ ಕೈ ಕುಲುಕಿದ್ರೆ ಸಾಕು. ಸೊ ಆ ಲಕ್ಕೇ ನಿಮಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಅಲ್ಲ, ಅದನ್ನ ಹೇಳಿದ್ ಫಸ್ಟ್ ಟಿಕೆಟ್ ಅದು ಬಂದಿದೆ ಅಂದ್ರೆ ದಾಖಲೆ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಟ್ ಇಂತಹ ಒಬ್ಬ ಲೆಜೆಂಡ್ ಸಿನಿಮಾಗೆ ಬಂದು ಸಪೋರ್ಟ್ ನೀಡಿದಕ್ಕೆ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಚಪ್ಪಾಳೆ ಜೊತೆಗೆ ಪ್ಲೀಸ್ ರವಿ ಸರ್ ಒಂದು ಸ್ಟ್ಯಾಂಡಿಂಗ್ ಏವಿಯೇಷನ್. ಥ್ಯಾಂಕ್ ಯು ರವಿಚಂದ್ರನ್ ಸರ್. ನೀವು ಬಂದ್ರ ಮೇಲೆ ಒಂಥರ ಎನ್ವೈರನ್ಮೆಂಟ್ ಎಷ್ಟು ಲೈಟ್ ಆಗೋಯ್ತು ಸರ್, ಎಲ್ಲಾನು ಎಷ್ಟು ಕೂಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಯುದ್ಧಕಾಂಡ ಒಂದು ಯುದ್ಧ ಸಾರೋದಕ್ಕೆ ಸರ್ ಶಂಖಾವಧಿ ಟ್ರೈಲರ್ ಲಾಂಚ್ ಮಾಡಿದ್ರು ಸರ್. ಒಂದು ಯುದ್ಧಕಾಂಡದ ಯಜಮಾನರು ಪ್ರತಿಯೊಂದು ನ್ಯಾಯಕ್ಕಾಗಿರ್ಬೋದು ಅಥವಾ ಸಿನಿಮಾದ ಕನಸಿಗಾಗಿರ್ಬೋದು ಆ ಯುದ್ಧವನ್ನು ಸಾರುವಂತ ಯಜಮಾನರಿಗೆ ನಮ್ಮ ಕಡೆಯಿಂದ ಯಾವಾಗಲೂ ಒಂದು ಶಂಖ ಊದ್ತಾ ಇರಲಿ ಅನ್ನೋದು ಒಂದು ಚಿಕ್ಕ ಕಾಣಿಕೆ. ಸೊ ಬೆಳ್ಳಿಯ ಒಂದು ಶಂಕುವನ್ನ ನೀಡುತ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಕೃಷ್ಣ ಟು ನಮ್ಮ ಕ್ರೇಜಿ ಸ್ಟಾರ್ ರವಿ ಸರ್. ಯಾವುದೇ ತರ ಯುದ್ಧ ಆಗಿರ್ಲಿ, ಸಿನಿಮಾ ಆಗಿರ್ಬೋದು, ರಿಯಲ್ ಲೈಫ್ ಆಗಿರ್ಬೋದು, ನಾವು ಅದರ ವಿರುದ್ಧ ಹೋರಾಡಬೇಕು ಅನ್ನೋ ಒಂದು ಮೆಸೇಜ್ ಕೊಡುವಂತಹ ಒಂದು ಒಳ್ಳೆ ಸಿನಿಮಾವನ್ನ ನಮ್ಮ ಅಜಯ್ ರಾವ್ ಸರ್ ರೆಡಿ ಮಾಡಿದರೆ. ನಮ್ಮ ಕೆಲಸ ಏನಿಲ್ಲ, ಏಪ್ರಿಲ್ 18ನೇ ತಾರೀಕು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಬೇಕು. ಶ್ರೀ ಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಟಿವ್ಸ್, ಅಜಯ್ ರಾವ್ ಪ್ರೊಡಕ್ಷನ್ಸ್ ಬ್ಯಾನರ್ ನ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2 ರೆಡಿ ಟು ರಿಲೀಸ್ ಏಪ್ರಿಲ್ 18ನೇ ತಾರೀಕು. ಪ್ರತಿಯೊಬ್ರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು, ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡಿ. ಎಸ್ಪೆಷಲಿ ಹರಿಚೇತನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿನಿಮಾದ ಹಾಡುಗಳು ರಿಲೀಸ್ ಆಗಿದೆ, ಟೀಸರ್ ನೋಡಿ ಅಪ್ಪುಗೆಯನ್ನ ಕೊಟ್ಟಿದ್ದೀರಾ. ಈಗ ತಾನೇ ಟ್ರೇಲರ್ ಕೂಡ ಲಾಂಚ್ ಆಗಿದೆ. ಸೊ ಒಂದು ಪ್ರಾಮಿಸಿಂಗ್ ಸಿನಿಮಾ, ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತಹ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2. ಈ ಸಿನಿಮಾ ಏಪ್ರಿಲ್ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪರಮೇಶ್ವರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪರಮೇಶ್ವರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಸೊ ಸಿನಿಮಾದ ಕಾಸ್ಟ್ ಅಂಡ್ ಕ್ರೂ ವೇದಿಕೆ ಮೇಲಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಆ ನಗು ಇದೆ, ಆ ಒಂದು ಕಾನ್ಫಿಡೆನ್ಸ್ ಇದೆ. ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಸಿನಿಮಾದ ಡೈರೆಕ್ಟರ್ ಪವನ್ ಭಟ್, ಪ್ರೊಡ್ಯೂಸರ್ ಅಜಯ್ ರಾವ್ ಸರ್, DOP ಕಾರ್ತಿಕ್ ಶರ್ಮಾ, ಮ್ಯೂಸಿಕ್ ಕೊಟ್ಟಿರೋದು KB ಪ್ರವೀಣ್, BGM ಹಾಗೂ ಥೀಮ್ ಸಾಂಗ್ ಹೇಮಂತ್ ಜೋಯ್ಸ್, ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಯಾವ ಫ್ರೇಮಲ್ಲಿ ಇದೀನಿ ನಾನು, ಯಾವ ಫ್ರೇಮಿಗೆ ಅಡ್ಡ ಇದ್ದೀನಿ ಸೈಡ್ ಬನ್ನಿ. ಇಲ್ಲ ಇಲ್ಲ ಪಿಕ್ಚರ್ ಮಾಡಿ ಇದು ಮಾಡುವ. ನಾನು ಯಾರು ಬಡ್ಡ ಇಲ್ಲ, ಸೈಡ್ ಎಲ್ಲ ಸೈಡ್ ಕ್ಯಾಮ್ರಾ ಫುಲ್ ಲೈಟ್ ಇಲ್ಲ. ಊಟ ಇಲ್ಲ ಅಂದ್ರೆ ಅನ್ನ ಸಾಂಬಾರು ತಿಂದ್ರೆ ಆಯ್ತು ಬಾ ನಾವು. ಈ ಕಾರ್ತಿಕ್ ಅವ್ರ ಆಟ ಬಂದ್ರು ನೋಡಿ.
ಇಂಥ ಚಾರ್ಜ್ ತಗೊಳ್ಳೋಣ ಜಾಗನೇ ಬಿಡ್ತಾರೆ. ಅನಿಲ ನಿಮ್ಗೆ ನ್ಯಾಯ ಅನಿಲ ನ್ಯಾಯ ಇಲ್ಲಣ್ಣ ಅಣ್ಣ ಮುಗಿತು. ಅಣ್ಣ ಲೋಗ ಎತ್ಕೊಂಡು